ಮಿತ್ರರೇ ನಮಸ್ಕಾರ. ಮಿತ್ರರೇ, ಬಂಗಾಳದಲ್ಲಿ ಸುವೇಂದು ಅಧಿಕಾರಿ ಸರ್ಕಾರ ಕೈಗೊಳ್ತಾ ಇರುವಂತಹ ಪ್ರತಿಯೊಂದು ನಿರ್ಧಾರಗಳ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಬಂಗಾಳದಲ್ಲಿ ಬಿಜೆಪಿ ಬರೋದಕ್ಕೆ ಮುಂಚೆ ಅವರೇನು ಪ್ರಣಾಳಿಕೆಯನ್ನು ಘೋಷಣೆ ಮಾಡಿದ್ರಲ್ಲ, ಸ್ವತಃ ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಹೋಗ್ಬಿಟ್ಟು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ರು. ಬಿಜೆಪಿ ಏನಾದರೂ ಅಧಿಕಾರಕ್ಕೆ ಬಂದಿದ್ದೇ ಆದ್ರೆ ಈ ಎಲ್ಲ ಭರವಸೆಗಳನ್ನು ಈಡೇರಿಸ್ತೀವಿ ಅಂತ ಒಂದು ದೊಡ್ಡ ಭರವಸೆಯ ಮಹಾಪೂರವನ್ನೇ ಬಂಗಾಳದ ಜನರ ಮುಂದಿಟ್ಟಿದ್ರು. ಆ ಸಂದರ್ಭದಲ್ಲಿ ಕೆಲವರು ಹೇಳಿದ್ರು ಬಿಜೆಪಿ ಅಧಿಕಾರಕ್ಕೆ ಬರೋದಿಲ್ಲ ಅನ್ನುವಂತಹ ಗ್ಯಾರಂಟಿಯಲ್ಲೇ ಇಷ್ಟೊಂದು ದೊಡ್ಡ ಭರವಸೆಗಳನ್ನು ಕೊಡ್ತಾ ಇದೆ ಅಂತ. ಬಿಜೆಪಿ ಬಂಗಾಳದಲ್ಲಿ ಗೆದ್ದಿದ್ದು ಆಯಿತು, ಕೊಟ್ಟಂತಹ ಬಹುತೇಕ ಭರವಸೆಗಳನ್ನು ಈಡೇರಿಸಿದ್ದು ಕೂಡ ಆಯಿತು. ತನ್ನ ಚೊಚ್ಚಲ ಬಜೆಟ್ನಲ್ಲೇ ಜನರಿಗೆ ಕೊಟ್ಟಂತಹ 90% ಭರವಸೆಗಳನ್ನು ಸುವೇಂದು ಅಧಿಕಾರಿಯವರು ಈಡೇರಿಸೋದಕ್ಕೆ ಕ್ರಮ ಕೈಗೊಂಡಿದ್ದಾರೆ. ಆದರೆ ಅದರಲ್ಲಿ ಒಂದು ಭರವಸೆ ಮಾತ್ರ ಹಾಗೆ ಉಳಿದಿತ್ತು. ಅದನ್ನು ಬಿಜೆಪಿ ಹೇಗೆ ಜಾರಿಗೆ ತರುತ್ತೆ, ಯಾವ ರೂಪದಲ್ಲಿ ಕಾನೂನನ್ನು ರೂಪಿಸುತ್ತೆ, ಇದ್ರ ಬಗ್ಗೆ ಕುತೂಹಲ ಇತ್ತು. ಅದು ಯಾವುದು ಕೇಳಿದ್ರೆ UCC, ಯೂನಿಫಾರ್ಮ್ ಸಿವಿಲ್ ಕೋಡ್. ಗಡಿ ವಿಚಾರದಲ್ಲೂ ಕೂಡ ಸುವೇಂದು ಅಧಿಕಾರಿ ಬೋಲ್ಡ್ ಸ್ಟೆಪ್ಗಳನ್ನು ತೆಗೆದುಕೊಂಡಿದ್ರು. ಮಹಿಳೆಯರಿಗೆ 3,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು. ಅಧಿಕಾರಕ್ಕೆ ಬಂದ ಬಳಿಕ ಅದಕ್ಕೆ ಮೀನಾಮೇಷ ಯೋಚನೆ ಮಾಡಿಲ್ಲ. ಮೊದಲ ಬಜೆಟ್ನಲ್ಲೇ 36,000 ಕೋಟಿಯನ್ನು ಮೀಸಲಿಟ್ಟರು. ಫ್ರೀ ಬಸ್ ಕೂಡ ಜಾರಿಗೆ ತಂದ್ರು. ರೈತರ ಪರವಾದಂತಹ ಕೆಲ ಯೋಜನೆಗಳನ್ನು ಜಾರಿಗೆ ತಂದ್ರು. ಆದರೆ ಸುವೇಂದು ಅಧಿಕಾರಿ ಸರ್ಕಾರ ಹೇಳಿತ್ತು UCCಯನ್ನು ನಾವು 6 ತಿಂಗಳ ಒಳಗಾಗಿ ಜಾರಿಗೆ ತರ್ತೀವಿ ಅಂತ. ಅದು ಹೇಗೆ ಸಾಧ್ಯ ಆಗುತ್ತೆ ಅನ್ನುವಂಥ ಪ್ರಶ್ನೆ ಇತ್ತು. ಈಗ ಮಿತ್ರರೇ, ಆ ವಿಚಾರದಲ್ಲೂ ಕೂಡ ಸುವೇಂದು ಅಧಿಕಾರಿ ಮಹತ್ವದ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಎರಡನೇದಾಗಿ UP ಮತ್ತು ಮಹಾರಾಷ್ಟ್ರದ ಮಾದರಿಯಲ್ಲಿ ಅತ್ಯಂತ ಕಠಿಣವಾದಂತಹ 2 ಕಾನೂನನ್ನು ಪಾಸ್ ಮಾಡೋದಕ್ಕೆ ಸುವೇಂದು ಅಧಿಕಾರಿ ಹೊರಟಿದ್ದಾರೆ. ಇಡೀ ಉತ್ತರ ಪ್ರದೇಶದಲ್ಲಿ ಯೋಗಿ ಬರೋದಕ್ಕೆ ಮುಂಚೆ ಗೂಂಡಾ ರಾಜ್ಯ ಆಗಿತ್ತು. ಗೂಂಡಾ ವರ್ತನೆ ಯಾವ ರೀತಿಯಾಗಿತ್ತು ಅಂತ ನಾನೇನು ವಿವರಿಸಬೇಕಾಗಿಲ್ಲ. ಅದನ್ನೆಲ್ಲ ಯೋಗಿ ಹದ್ದುಬಸ್ತ್ ಮಾಡಿದ್ದು ಹೇಗೆ? ಒಂದು ಕಾನೂನಿನ ಮೂಲಕ. ಈಗ ಅದೇ ಮಾದರಿಯ ಕಾನೂನನ್ನ ಬಂಗಾಳದಲ್ಲಿ ತರೋದಕ್ಕೆ ಸುವೇಂದು ಅಧಿಕಾರಿ ಹೊರಟಿದ್ದಾರೆ. ಇದು ಇಡೀ ಬಂಗಾಳದ ಗೂಂಡಾಗಳನ್ನ ನಡುಗಿಸೋದಕ್ಕೆ ಶುರು ಮಾಡಿದೆ. ಮಿತ್ರರೇ, DK ಸರ್ಕಾರವೂ ಕೂಡ ಸುವೇಂದು ಅಧಿಕಾರಿ ಸರ್ಕಾರ ಬಂದಂತಹ ಕೆಲವೇ ದಿನಗಳಲ್ಲಿ ಬಂದಿದ್ದು. ಕರ್ನಾಟಕದಲ್ಲೂ ಕೆಲ ಬೆಳವಣಿಗೆಗಳಾಗ್ತಾ ಇದ್ದಾವೆ. ಬಂಗಾಳಕ್ಕೂ ಕರ್ನಾಟಕಕ್ಕೂ ಏನಾದರೂ ಹೋಲಿಕೆ ಮಾಡಬಹುದಾ? ಅದನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಈ ದೇಶದಲ್ಲಿ ಬಿಜೆಪಿ ಅಸ್ತಿತ್ವಕ್ಕೆ ಬಂತಲ್ಲ, ಆ ದಿನದಿಂದಲೂ ಕೂಡ ಅವರಿಗೆ ಕೆಲವೊಂದಷ್ಟು ಅಜೆಂಡಾಗಳಿದ್ವು. ಅಂದರೆ ನಾವು ಅಧಿಕಾರಕ್ಕೆ ಬಂದಿದ್ದೇ ಆದರೆ ಈ ರೀತಿಯ ಕಾನೂನುಗಳನ್ನು ತರಬೇಕು, ಈ ದೇಶದಲ್ಲಿ ಇಂತಿಂತಹ ಸುಧಾರಣೆಗಳನ್ನು ತರಬೇಕು ಅಂತ. ಅದರಲ್ಲಿ ನಂಬರ್ 1 ಯಾವುದಾದ್ರೂ ಇದ್ರೆ ಅದು ಆರ್ಟಿಕಲ್ 370 ರದ್ದು. ಅದನ್ನು ಈಗಾಗಲೇ ಮಾಡಿಬಿಟ್ಟಿದ್ದಾರೆ. ಹಾಗೆ ರಾಮ ಮಂದಿರದ ವಿಚಾರವೂ ಕೂಡ ಇತ್ತು, ಅದು ಕೂಡ ಪೂರ್ಣಗೊಂಡಿದೆ. ಆದರೆ ಬಿಜೆಪಿಯ ಒಂದು ಅಜೆಂಡಾ ಮಾತ್ರ ಇದುವರೆಗೆ ಪೂರ್ಣಗೊಂಡಿಲ್ಲ. ಅದೇ ಯೂನಿಫಾರ್ಮ್ ಸಿವಿಲ್ ಕೋಡ್, UCC. ಭಾರತಕ್ಕೆ ಒಂದೇ ರೀತಿಯಾದ ನಾಗರಿಕ ಕಾನೂನು ಇರಬೇಕು. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಕೂಡ ಇದನ್ನು ಜಾರಿಗೊಳಿಸಬೇಕು ಅನ್ನುವಂಥದ್ದು ಬಿಜೆಪಿಯ ದೊಡ್ಡ ಉದ್ದೇಶ. ಆದರೆ ಬಿಜೆಪಿಗೆ ಅದು ಸಾಧ್ಯ ಆಗ್ತಾ ಇಲ್ಲ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಕೇಂದ್ರದಲ್ಲೇನೋ ಬಿಜೆಪಿಯವರು ಅಧಿಕಾರದಲ್ಲಿದ್ದಾರೆ. ಆದರೆ UCCಯನ್ನು ಜಾರಿ ಮಾಡಬೇಕು ಅಂತಂದ್ರೆ ರಾಜ್ಯದಲ್ಲಿ ಅಧಿಕಾರ ಇರಬೇಕು, ಇಲ್ಲ ಕೇಂದ್ರದಲ್ಲಿ 3/2 ಬಹುಮತದ ಸರ್ಕಾರ ಇರಬೇಕು. ಆ ಬಹುಮತ ಈವರೆಗೆ ಕೇಂದ್ರ ಸರ್ಕಾರಕ್ಕೆ ಸಿಕ್ಕಿಲ್ಲ. ಹೀಗಾಗಿ ರಾಜ್ಯಗಳ ಮೂಲಕವಾಗಿ UCCಯನ್ನು ಜಾರಿಗೆ ತರಬೇಕಾದಂತಹ ಅನಿವಾರ್ಯತೆ ಬಿಜೆಪಿಗೆ ಬಂದಿದೆ. ಈಗಾಗಲೇ ಉತ್ತರಾಖಂಡ ರಾಜ್ಯ UCCಯನ್ನು ಜಾರಿಗೊಳಿಸಿದಂತಹ ಮೊಟ್ಟ ಮೊದಲ ರಾಜ್ಯ ಅನ್ನುವಂತಹ ಹಿರಿಮೆಗೆ ಪಾತ್ರ ಆಗಿದೆ. ಸ್ವತಂತ್ರ ಭಾರತದ ಇತಿಹಾಸದಲ್ಲೇ ಫಸ್ಟ್ ಟೈಮ್ UCC ಜಾರಿಯಾಗಿದ್ದು ಇದೇ ಉತ್ತರಾಖಂಡದಲ್ಲಿ. ಗೋವಾದಲ್ಲೂ ಕೂಡ UCC ಜಾರಿಯಲ್ಲಿದೆ. ಆದರೆ ಅದು ಸ್ವತಂತ್ರ ಪೂರ್ವದಲ್ಲೇ ಜಾರಿಯಲ್ಲಿದ್ದಂತಹ ಒಂದು ವ್ಯವಸ್ಥೆ ಆಗಿತ್ತು. ಉತ್ತರಾಖಂಡದಲ್ಲಿ UCC ಜಾರಿಗೆ ಬಂದ ಬಳಿಕ ಗುಜರಾತ್ ಮತ್ತು ಅಸ್ಸಾಂ ಕೂಡ UCCಯನ್ನು ಜಾರಿ ಮಾಡೋದಕ್ಕೆ ನಿರ್ಧಾರ ಮಾಡಿಬಿಟ್ವು. ಸದ್ಯ ಮಹಾರಾಷ್ಟ್ರ, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಬಿಹಾರ ಈ ರಾಜ್ಯಗಳಲ್ಲೂ ಕೂಡ UCCಯ ಬಗ್ಗೆ ಚರ್ಚೆ ಆಗೋದಕ್ಕೆ ಶುರುವಾಗಿದೆ. ಆಯಾ ರಾಜ್ಯಗಳು ತಮ್ಮದೇ ವ್ಯಾಪ್ತಿಯಲ್ಲಿ ಒಂದಷ್ಟು ತೀರ್ಮಾನಗಳನ್ನು ಕೂಡ ಕೈಗೊಂಡಿದ್ದಾವೆ. ಇವತ್ತಲ್ಲ ನಾಳೆ ಆ ರಾಜ್ಯದಲ್ಲೂ ಕೂಡ UCC ಜಾರಿಗೆ ಬರುವಂತಹದ್ದು ಬಹುತೇಕ ಫಿಕ್ಸ್. ಆದರೆ ಬಂಗಾಳದಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಮುಂಚೆ ಬಿಜೆಪಿ ವಿಶೇಷವಾಗಿ ಭರವಸೆಯನ್ನು ಕೊಟ್ಟಿತ್ತು. ನಾವು ಬಂಗಾಳದಲ್ಲಿ ಅಧಿಕಾರಕ್ಕೆ ಬಂದಿದ್ದೆ ಆದರೆ ಕೇವಲ 6 ತಿಂಗಳ ಒಳಗಾಗಿ ರಾಜ್ಯದಲ್ಲಿ UCCಯನ್ನು ಜಾರಿಗೆ ತರ್ತೀವಿ ಅಂತ. ಈಗ ಉತ್ತರ ಪ್ರದೇಶ, ಮಹಾರಾಷ್ಟ್ರ ಇಂತಹ ರಾಜ್ಯಗಳಲ್ಲಿ ಪ್ರಚಂಡ ಬಹುಮತದ ಬಿಜೆಪಿ ಸರ್ಕಾರ ಇದೆ. ಆದರೂ ಕೂಡ ಅಲ್ಲಿ UCCಯನ್ನು ಜಾರಿಗೊಳಿಸೋದಕ್ಕೆ ಟೈಮ್ ತೆಗೆದುಕೊಳ್ತಾ ಇದ್ದಾರೆ. ಆದರೆ ಬಂಗಾಳದಲ್ಲಿ ಹಾಗಲ್ಲ. ನಾವು ಅಧಿಕಾರಕ್ಕೆ ಬಂದಿದ್ದೆ ಆದರೆ 6 ತಿಂಗಳಲ್ಲಿ ಈ ಕಾನೂನನ್ನು ಜಾರಿ ಮಾಡ್ತೀವಿ ಅಂತ ಸ್ವತಃ ಅಮಿತ್ ಶಾ ಭರವಸೆ ಕೊಟ್ಟಿದ್ರು. ಸುವೇಂದು ಅಧಿಕಾರಿ ಎಲ್ಲಾ ವಿಚಾರಗಳಲ್ಲೂ ಕೂಡ ತೀರ್ಮಾನ ಕೈಗೊಂಡ್ರು. ಆದರೆ UCCಯನ್ನು ಏನ್ ಮಾಡ್ತಾರೆ ಎನ್ನುವಂಥದ್ದು ಸದ್ಯಕ್ಕೆ ಪ್ರಶ್ನೆ ಆಗಿತ್ತು. ಈಗ ಸುವೇಂದು ಅಧಿಕಾರಿ ಅದಕ್ಕೆ ಸ್ಪಷ್ಟತೆಯನ್ನು ಕೊಟ್ಟಿದ್ದಾರೆ. UCC ಜಾರಿ ಮಾಡೋದಕ್ಕೋಸ್ಕರವಾಗಿ ಸಿಟ್ಟಿಂಗ್ ಜಡ್ಜ್ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚಿಸ್ತೀವಿ. ಆ ಸಮಿತಿಯ ವರದಿಯ ಆಧಾರದಲ್ಲೇ ಬಂಗಾಳದಲ್ಲಿ UCC ಜಾರಿ ಆಗತ್ತೆ. UCC ಜಾರಿ ಆಗೋದನ್ನು ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಸುವೇಂದು ಅಧಿಕಾರಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದಕ್ಕೆ ಬೇಕಾದಂತಹ ಬೆಳವಣಿಗೆಗಳು ಕೂಡ ಬಂಗಾಳದಲ್ಲಿ ಈಗಾಗಲೇ ನಡೆಯೋದಕ್ಕೆ ಶುರುವಾಗಿದೆ. ಬಹುತೇಕ ಸೋಮವಾರ ಇಲ್ಲ ಮಂಗಳವಾರ ಸುವೇಂದು ಅಧಿಕಾರಿ ವಿಧಾನಸಭೆಯಲ್ಲೇ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ ಎನ್ನುವಂತಹ ಸುದ್ದಿಯೂ ಕೂಡ ಇದೆ.
ಬಂಗಾಳದಂತಹ ರಾಜ್ಯಕ್ಕೆ UCC ಯಾಕೆ ಇಂಪಾರ್ಟೆಂಟ್ ಆಗುತ್ತೆ, ಅದೊಂದು ರಾಜಕೀಯ ವಿಷಯ ಯಾಕಾಗತ್ತೆ ಕೇಳಿದ್ರೆ ನಿಮಗೆಲ್ಲ ಗೊತ್ತೇ ಇದೆ. ಬಂಗಾಳದಲ್ಲಿ ಬಹಳ ವೇಗವಾಗಿ ಡೆಮೋಗ್ರಫಿಕ್ ಚೇಂಜ್ ಆಗ್ತಾ ಇದೆ. ಅಲ್ಲಿನ ಹಿಂದೂಗಳು ಅಲ್ಪಸಂಖ್ಯಾತರಾಗ್ತಾ ಇದ್ದಾರೆ. ಇದಕ್ಕೆ ಬಾಂಗ್ಲಾದೇಶದ ಅಕ್ರಮ ಒಳನುಸುಳುಕೋರರು ಎಷ್ಟು ಕಾರಣವೋ ಹಾಗೆ ಕೆಲ ಕಾನೂನುಗಳು ಕೂಡ ಕಾರಣ ಆಗತ್ತೆ. ಹಿಂದೂಗಳೆಲ್ಲ 1 ಮಗು 2 ಮಗು ಹೊಂದುತ್ತಾ ಇದ್ರೆ ಬೇರೆ ಸಮುದಾಯದವರು 2-3 ಮದುವೆ ಆಗಿಬಿಟ್ಟು 7-8 ಮಕ್ಕಳನ್ನ ಹೊಂದಿರ್ತಾರೆ. ಹೀಗಾಗಿ ಬಂಗಾಳದಲ್ಲಿ UCC ಎನ್ನುವಂಥದ್ದು ಬಹಳ ದೊಡ್ಡ ವಿಚಾರ. ಆ ನಿಟ್ಟಿನಲ್ಲಿ ಸುವೇಂದು ಅಧಿಕಾರಿಯವರ ಸರ್ಕಾರ ಈಗ ಮೊದಲ ಹೆಜ್ಜೆ ಇಟ್ಟಿದೆ. ಈ UCC ಬಗ್ಗೆ ನಿಮಗೆಲ್ಲ ಗೊತ್ತು, ನಾನೇನು ಹೆಚ್ಚಿಗೆ ಅದ್ರ ಬಗ್ಗೆ ಹೇಳೋದಕ್ಕೆ ಹೋಗೋದಿಲ್ಲ. UCC ಅಂತಂದ್ರೆ ಯೂನಿಫಾರ್ಮ್ ಸಿವಿಲ್ ಕೋಡ್, ಸಮಾನ ನಾಗರಿಕ ಸಂಹಿತೆ. ಈಗಾಗಲೇ ಈ ದೇಶದಲ್ಲಿ ಯೂನಿಫಾರ್ಮ್ ಕ್ರಿಮಿನಲ್ ಕೋಡ್ ಇದೆ. ಅಂದ್ರೆ ಒಂದು ಕೊಲೆ ಮಾಡಿದಂತಹ ಸಂದರ್ಭದಲ್ಲಿ ಆ ಅಪರಾಧಿಯನ್ನ ಆತನ ಧರ್ಮದ ಆಧಾರದಲ್ಲಿ ಶಿಕ್ಷೆಗೊಳಪಡಿಸೋದಿಲ್ಲ. ಈತ ಹಿಂದೂ ಆಗಿದ್ರೆ ಈತನಿಗೆ ಇಂತಹ ಶಿಕ್ಷೆ, ಮುಸ್ಲಿಂ ಆದ್ರೆ ಇಂತಹ ಶಿಕ್ಷೆ, ಕ್ರಿಶ್ಚಿಯನ್ ಆದ್ರೆ ಇಂತಹ ಶಿಕ್ಷೆ, ಹಾಗಿಲ್ಲ. ಕ್ರಿಮಿನಲ್ ಅಪರಾಧಗಳಿಗೆ ಎಲ್ಲಾ ಧರ್ಮದವರಿಗೂ ಕೂಡ ಒಂದೇ ರೀತಿಯಲ್ಲಿ ಶಿಕ್ಷೆ ಆಗುತ್ತೆ. ಕಳ್ಳತನ ಮಾಡಿದ್ರೆ 5 ವರ್ಷ ಜೈಲು ಅಂತಿದ್ರೆ ಹಿಂದೂಗೂ ಕೂಡ 5 ವರ್ಷ ಆಗುತ್ತೆ, ಮುಸ್ಲಿಂಗೂ ಕೂಡ 5 ವರ್ಷ ಆಗುತ್ತೆ. ಆದ್ರೆ ವೈಯಕ್ತಿಕ ಕಾನೂನುಗಳ ವಿಚಾರದಲ್ಲಿ ಹಾಗಿಲ್ಲ. ಹಿಂದೂಗಳಿಗೆ ಹಿಂದೂ ವಿವಾಹ ಕಾಯ್ದೆ ಅನ್ವಯಿಸುತ್ತೆ, ಮುಸ್ಲಿಮರು ಶರಿಯಾ ಕಾನೂನನ್ನ ಫಾಲೋ ಮಾಡ್ತಾರೆ. ಹೀಗಾಗಿ ತಾರತಮ್ಯಗಳು ಜಾಸ್ತಿ ಇದಾವೆ. ಅತ್ಯಂತ ಮುಖ್ಯವಾಗಿ ಮಹಿಳೆಯರು ದೌರ್ಜನ್ಯಕ್ಕೊಳಗಾಗ್ತಾ ಇದ್ದಾರೆ. ಉದಾಹರಣೆಗೆ ಶರಿಯಾವನ್ನ ಫಾಲೋ ಮಾಡುವಂತಹ ಒಬ್ಬ ವ್ಯಕ್ತಿ 4 ಜನ ಮಹಿಳೆಯರನ್ನ ಮದುವೆ ಆಗಬಹುದು. ಅಲ್ಲಿ ಬಹುಪತ್ನಿತ್ವಕ್ಕೆ ಅವಕಾಶ ಇದೆ, ಅದೇ ಹಿಂದೂಗಳಲ್ಲಿಲ್ಲ. ಹೀಗಾಗಿ ಆ ವರ್ಗದ ಮಹಿಳೆಯರು ತುಳಿತಕ್ಕೊಳಗಾಗ್ತಾ ಇದ್ದಾರೆ. ಜೊತೆಗೆ ಆಸ್ತಿ ಮತ್ತು ಉತ್ತರಾಧಿಕಾರದ ಹಕ್ಕುಗಳಲ್ಲೂ ಕೂಡ ಸಾಕಷ್ಟು ವ್ಯತ್ಯಾಸಗಳಿದಾವೆ. ಇದೆಲ್ಲವೂ ಕೂಡ ನಿಮಗೆ ಗೊತ್ತಿರುವಂತಹ ವಿಚಾರ. ಈ ಹಿಂದೆ ಹಲವು ಬಾರಿ ಇದ್ರ ಬಗ್ಗೆ ನಾವು ಚರ್ಚೆ ಮಾಡಿದೀವಿ. ಹೀಗಾಗಿ ಇವತ್ತು ನಾನು ಈ ಬಗ್ಗೆ ಹೆಚ್ಚಿಗೆ ವಿವರಣೆ ಕೊಡೋದಕ್ಕೆ ಹೋಗೋದಿಲ್ಲ. ಈಗ ಬಂಗಾಳದಲ್ಲಿ ಈ ಸಮಾನ ನಾಗರಿಕ ಸಂಹಿತೆಯನ್ನ ಜಾರಿ ಮಾಡೋದಕ್ಕೆ ಸುವೇಂದು ಸರ್ಕಾರ ಮುಂದಾಗ್ತಾ ಇದೆ. ಇದು ಬಂಗಾಳದಲ್ಲಿ ಬಹಳ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಯಾಕೆಂತಂದ್ರೆ ಬಂಗಾಳದಲ್ಲಿ 30% ಮುಸ್ಲಿಮರಿದ್ದಾರೆ. ಈ ಕಾನೂನು ಬರುವಂತಹ ಸಂದರ್ಭದಲ್ಲಿ ಇದಕ್ಕೆ ಪ್ರಬಲವಾಗಿ ವಿರೋಧ ವ್ಯಕ್ತಪಡಿಸುವಂತಹದ್ದೇ ಮುಸ್ಲಿಂ ಸಮುದಾಯದ ನಾಯಕರು, ಜೊತೆಗೆ ಅವರ ಹೆಸರಿನಲ್ಲಿ ರಾಜಕಾರಣ ಮಾಡುವಂತಹ ಕೆಲ ರಾಜಕೀಯ ಪಕ್ಷಗಳು. ಆದರೆ ಬಂಗಾಳದಲ್ಲಿ ಸುವೇಂದು ಅಧಿಕಾರಿ ಸರ್ಕಾರ ಯಾರೆಷ್ಟೇ ವಿರೋಧ ಮಾಡಲಿ, ಏನೇ ಅಡೆತಡೆಗಳು ಬರಲಿ, ನಾವು ಕೊಟ್ಟ ಮಾತಿನಂತೆ UCCಯನ್ನ ಬಂಗಾಳದಲ್ಲಿ ಜಾರಿ ಮಾಡ್ತೀವಿ ಅಂತ ಬಹಳ ಜೋರಾಗಿ ಘೋಷಣೆ ಮಾಡಿದ್ದಾರೆ. ಇಲ್ಲಿ ಸುವೇಂದು ಅಧಿಕಾರಿಯವರ ಸರ್ಕಾರ ಕೇವಲ UCCಯನ್ನ ಜಾರಿ ಮಾಡ್ತಾ ಇಲ್ಲ, ಇದರ ಜೊತೆಗೆ ಉತ್ತರ ಪ್ರದೇಶ ಮತ್ತು ಮಹಾರಾಷ್ಟ್ರದ ಮಾದರಿಯಲ್ಲಿ ಮತ್ತೆರಡು ಕಾನೂನನ್ನು ಜಾರಿಗೊಳಿಸೋದಕ್ಕೆ ಮುಂದಾಗಿದೆ. ಇದು ಬಹಳ ಪ್ರಬಲವಾದಂತಹ ಕಾನೂನು. ಉತ್ತರ ಪ್ರದೇಶದಲ್ಲಿ ಬಹಳ ದೊಡ್ಡ ದೊಡ್ಡ ಗೂಂಡಾಗಳಿದ್ರಲ್ಲ, ಅವರನ್ನೆಲ್ಲ ಮಟ್ಟ ಹಾಕೋದಕ್ಕೆ ಯೋಗಿ ಅನುಸರಿಸಿದಂತಹ ಒಂದು ಕ್ರಮವೂ ಕೂಡ ಹೌದು. ಅದನ್ನು ಈಗ ಬಂಗಾಳದಲ್ಲಿ ಜಾರಿ ಮಾಡೋದಕ್ಕೆ ಸುವೇಂದು ಅಧಿಕಾರಿಯವರ ಸರ್ಕಾರ ಹೊರಟಿದೆ. ಆ ಕಾನೂನುಗಳು ಯಾವುದು ಕೇಳಿದ್ರೆ ವೆಸ್ಟ್ ಬೆಂಗಾಲ್ ಪಬ್ಲಿಕ್ ಸೇಫ್ಟಿ ಅಂಡ್ ಕಂಟ್ರೋಲ್ ಆಫ್ ಆಂಟಿ ಸೋಷಿಯಲ್ ಆಕ್ಟಿವಿಟೀಸ್ ಬಿಲ್ 2026. ಏನಪ್ಪ ಈ ಕಾನೂನು ಕೇಳಿದ್ರೆ, ಈ ಬಿಲ್ ಏನಾದರೂ ಜಾರಿ ಆಗಿದ್ದೆ ಆದ್ರೆ ಬಂಗಾಳದಲ್ಲಿ ಈ ಗೂಂಡಾಗಳಿದಾರಲ್ಲ ಇವರನ್ನೆಲ್ಲ ಒದ್ದು ಒಳ ಹಾಕೋದಕ್ಕೆ ಬಂಗಾಳದ ಪೊಲೀಸರಿಗೆ ಬಹಳ ಶಕ್ತಿ ಬರುತ್ತೆ. ಯಾಕೆ ಕೇಳಿದ್ರೆ ಈ ಕಾನೂನಿನ ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿಯನ್ನ ಹೆಚ್ಚಿನ ವಿಚಾರಣೆ ಇಲ್ಲದೆ 1 ವರ್ಷಗಳವರೆಗೂ ಕೂಡ ಜೈಲಿನಲ್ಲಿಡಬಹುದು. ಈಗ ನಮ್ಮಲ್ಲೇ ನೋಡ್ತೀರಿ ನೀವು, ಗಲಭೆ ಘರ್ಷಣೆಗಳಾಗ್ತವೆ, ಕೆಲವರು ಗೂಂಡಾಗಿರಿ ಮಾಡ್ತಾರೆ, ಪೊಲೀಸರೇನೋ ಬಂದು ಅರೆಸ್ಟ್ ಮಾಡಿಬಿಡ್ತಾರೆ. ಆದ್ರೆ ಜೈಲಿಗೆ ಹೋದವನು 1 ವಾರ ಅಥವಾ 15 ದಿನದಲ್ಲಿ ಮತ್ತೆ ಹೊರಗೆ ಬರ್ತಾನೆ. ಮೊದಲು ಎಷ್ಟು ಗೂಂಡಾಗಿರಿ ಮಾಡ್ತಾ ಇದ್ನೋ ಅದರ ಡಬಲ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಯಾಕೆಂತಂದ್ರೆ ಅವನಿಗೊಂಥರ ಲೈಸೆನ್ಸ್ ಸಿಕ್ಕಂಗಾಗತ್ತೆ. ಇಷ್ಟೇ ಅಪ್ಪ, ಪೊಲೀಸರು ಅರೆಸ್ಟ್ ಮಾಡ್ತಾರೆ, ಮತ್ತೆ ಬಿಡಿಸ್ಕೊಂಡು ಬಂದ್ರಾಯ್ತು, ಹೇಗಿದ್ರು ಜಾಮೀನ್ ಸಿಗುತ್ತೆ. ಈ ಪುಡಿ ರೌಡಿಗಳಿಗೆಲ್ಲ ರಾಜಕಾರಣಿಗಳ ಬೆಂಬಲ ಇದ್ದೇ ಇರುತ್ತೆ. ಅವ್ರೇನೋ ಮಾಡಿ ಒಂದು ಲೂಪ್ ಹೋಲ್ ಅನ್ನು ಹುಡುಕ್ಬಿಟ್ಟು ಅವರನ್ನ ರಿಲೀಸ್ ಮಾಡಿಸೋದಕ್ಕೆ ಬಹಳ ಸಪೋರ್ಟ್ ಮಾಡ್ಬಿಡ್ತಾರೆ. ಆದ್ರೆ ಬಂಗಾಳದಲ್ಲಿ ಸುವೇಂದು ಅಧಿಕಾರಿ ಸರ್ಕಾರ ಜಾರಿ ಮಾಡೋದಕ್ಕೆ ಹೊರಟಿದೆಯಲ್ಲ, ಈ ಪಬ್ಲಿಕ್ ಸೇಫ್ಟಿ ಅಂಡ್ ಕಂಟ್ರೋಲ್ ಆಫ್ ಆಂಟಿ ಸೋಷಿಯಲ್ ಆಕ್ಟಿವಿಟೀಸ್ ಬಿಲ್ 2026, ಈ ಕಾನೂನಿನ ಪ್ರಕಾರ ಯಾವುದಾದ್ರೂ ಗೂಂಡಾಗಳನ್ನ ಬಂಧಿಸಿದ್ದೆ ಆದ್ರೆ ಅವರಿಗೆ 1 ವರ್ಷಗಳ ಕಾಲ ಯಾವುದೇ ವಿನಾಯಿತಿ ಸಿಗೋದಿಲ್ಲ, ಜೈಲಿನಲ್ಲಿ ಕೊಳಿತಾ ಇರಬೇಕಷ್ಟೇ. 1 ವರ್ಷ ಆಗ್ತಿದ್ದ ಹಾಗೆ ರಿಲೀಸ್ ಆಗ್ತಾನಲ್ಲ, ಮತ್ತೆ ಬೇಕಾದ್ರೂ ಪೊಲೀಸರು ಬಂಧನ ಮಾಡಬಹುದು. ಈ ಚುನಾವಣೆ ಸಂದರ್ಭದಲ್ಲಿ TMC ಗೂಂಡಾಗಳನ್ನೆಲ್ಲ ಹೆಡೆಮುರಿ ಕಟ್ತೀನಿ ಅಂತ ಸುವೇಂದು ಅಧಿಕಾರಿಯೂ ಹೇಳಿದ್ರು, ಅಮಿತ್ ಶಾ ಕೂಡ ಹೇಳಿದ್ರು. ಈಗ ಆ ಕೆಲಸ ಕೂಡ ಆಗ್ತಾ ಇದೆ. ಆದ್ರೆ ಸದ್ಯ ಇರುವಂತಹ ಕಾನೂನಿನ ಪ್ರಕಾರ ಕ್ರಮ ಕೈಗೊಂಡಿದ್ದೆ ಆದ್ರೆ ಅವರೆಲ್ಲರೂ ಕೂಡ ಮತ್ತೆ ಹೊರಗೆ ಬರ್ತಾರೆ. ಅವರಿಗೆ ಈಸಿಯಾಗಿ ಬೇಲ್ ಸಿಗುವಂತಹ ಚಾನ್ಸಸ್ ಕೂಡ ಇರುತ್ತೆ. ಅದಕ್ಕೋಸ್ಕರವಾಗಿ ಸುವೇಂದು ಅಧಿಕಾರಿ ಸರ್ಕಾರ ಈ ಹೊಸ ಕಾನೂನನ್ನೇ ಜಾರಿ ಮಾಡೋದಕ್ಕೆ ಹೊರಟಿದೆ. ಮಿತ್ರರೇ, ಎಷ್ಟರ ಮಟ್ಟಿಗೆ ಲಾ ಅಂಡ್ ಆರ್ಡರ್ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದಾರೆ ಅಂತಂದ್ರೆ 2014ರಲ್ಲಿ ಕೇಸ್ ಆಗಿರಲಿ, 2016ರಲ್ಲಿ ಕೇಸ್ ಆಗಿರಲಿ, ಈಗ ಯಾರೋ ಒಬ್ಬ ಬಂದು ಆ ಬಗ್ಗೆ ದೂರು ಕೊಟ್ಟಿದ್ದೆ ಆದ್ರೆ ಪಕ್ಷಾತೀತವಾಗಿ ಕ್ರಮ ಕೈಗೊಳ್ಳೋದಕ್ಕೆ ಸುವೇಂದು ಅಧಿಕಾರಿ ಸರ್ಕಾರ ಹೇಳಿದೆ. ಹೀಗಾಗಿ 2014, 2016, 2019 ಈ ಸಂದರ್ಭಗಳಲ್ಲಿ ಎಡಪಕ್ಷದ ಕಾರ್ಯಕರ್ತರ ಮೇಲೆಲ್ಲ ದೌರ್ಜನ್ಯ ಆಗಿತ್ತು. ಅವರು ಕೂಡ ಬಂದು ದೂರು ದಾಖಲಿಸ್ತಾ ಇದ್ದಾರೆ, ನಮ್ಮವ್ರ ಮೇಲೆ ಹಲ್ಲೆ ಆಗಿತ್ತು, ದೌರ್ಜನ್ಯ ಆಗಿತ್ತು, ರೇಪ್ ಆಗಿತ್ತು, ಮರ್ಡರ್ ಆಗಿತ್ತು ಅಂತ.
ಅದೆಲ್ಲದರ ಕುರಿತಾಗಿ FIR ಆಗ್ತಾ ಇದೆ. ಸೇಮ್ ಯೋಗಿ ಮಾಡೆಲ್ ಅನ್ನ ಸುವೇಂದು ಅಧಿಕಾರಿ ಸರ್ಕಾರ ಅಡಾಪ್ಟ್ ಮಾಡ್ಕೊಳ್ತಾ ಇದೆ. ಇದರ ಜೊತೆಗೆ ವೆಸ್ಟ್ ಬೆಂಗಾಲ್ ಮೇಂಟೆನೆನ್ಸ್ ಪಬ್ಲಿಕ್ ಆರ್ಡರ್ ಬಿಲ್ 2026 ಅನ್ನ ಕೂಡ ಪಾಸ್ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಇದು ಕೂಡ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ತಂದಂತಹ ಒಂದು ಕಾನೂನಿನ ಮಾದರಿಯೇ. ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಕೇಳಿದ್ರೆ, ಈ ಗಲಭೆ ಮತ್ತು ಘರ್ಷಣೆಯನ್ನ ಮಾಡ್ತಾರಲ್ಲ, ಆ ಸಂದರ್ಭದಲ್ಲಿ ಯಾರು ತಪ್ಪಿತಸ್ಥರಿದ್ದಾರೋ ಅವರಿಂದಲೇ ಆ ನಷ್ಟವನ್ನ ವಸೂಲಿ ಮಾಡುವಂತಹ ಒಂದು ಕಾನೂನು. ಉತ್ತರ ಪ್ರದೇಶದಲ್ಲಿ ಸೇಮ್ ಟು ಸೇಮ್ ಹೀಗೆ ಆಗುತ್ತಲ್ವಾ? ಯಾರಾದರೂ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚೋದಿರಬಹುದು, ಪೊಲೀಸರಿಗೆ ಕಲ್ಲು ಹೊಡೆಯೋದಿರಬಹುದು, ಇಂತಹ ಕೆಲಸಗಳನ್ನ ಮಾಡಿದ್ದೆ ಆದ್ರೆ ಅವರ ಮನೆಗೆ ನುಗ್ಗುತ್ತಾರೆ ಪೊಲೀಸರು. ಅವರ ಆಸ್ತಿಪಾಸ್ತಿಗಳನ್ನ ಜಪ್ತಿ ಮಾಡಲಾಗುತ್ತೆ. ಸಾಲದು ಅಂತ ಕಂಡ್ರೆ JCB ಅನ್ನು ನುಗ್ಗಿಸಲಾಗುತ್ತೆ. ಬಂಗಾಳದಲ್ಲೂ ಕೂಡ ಬೇಕಾದಷ್ಟು ಗಲಭೆ ಘರ್ಷಣೆಗಳು ನಡೀತವೆ. ಕಳೆದ ವರ್ಷವಷ್ಟೇ ಮುರ್ಷಿದಾಬಾದ್ನಲ್ಲಿ ಗಲಭೆ ನಡೆದಿತ್ತು. ಅಂತಹ ಗಲಭೆಗಳಾದಂತಹ ಸಂದರ್ಭದಲ್ಲಿ ಯಾರು ಅದಕ್ಕೆ ಕಾರಣರಾಗಿರ್ತಾರೋ, ಯಾರು ಪ್ರಚೋದನೆ ಕೊಟ್ಟಿರ್ತಾರೋ ಅಂತವರ ಆಸ್ತಿಗಳನ್ನು ಮುಟ್ಟುಗೋಲು ಹಾಕೊಂಡು ಆದಂತಹ ನಷ್ಟವನ್ನ ವಸೂಲಿ ಮಾಡೋದಕ್ಕೋಸ್ಕರವಾಗಿ ವೆಸ್ಟ್ ಬೆಂಗಾಲ್ ಮೇಂಟೆನೆನ್ಸ್ ಪಬ್ಲಿಕ್ ಆರ್ಡರ್ ಬಿಲ್ 2026 ಅನ್ನ ಜಾರಿಗೊಳಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇಲ್ಲಿ ಕರ್ನಾಟಕದಲ್ಲಿರುವ ನಮಗೆ ಬೇಸರದ ಸಂಗತಿ ಏನು ಗೊತ್ತಾ? ಈಗ ವೆಸ್ಟ್ ಬೆಂಗಾಲ್ನಲ್ಲಿ ಹೇಗೆ ಸುವೇಂದು ಅಧಿಕಾರಿಯವರ ಸರ್ಕಾರ ಬಂತೋ ಅದಾಗಿ ಸ್ವಲ್ಪ ಸಮಯದಲ್ಲೇ ಕರ್ನಾಟಕದಲ್ಲೂ ಕೂಡ ಸರ್ಕಾರ ಬದಲಾಯಿತು. ಇಲ್ಲಿ ಪಕ್ಷ ಬದಲಾಗದೇ ಇರಬಹುದು, ಸರ್ಕಾರ ಅಂತೂ ಬದಲಾಯಿತಲ್ವಾ? DK ಸರ್ಕಾರ ಕರ್ನಾಟಕದಲ್ಲೇನೋ ಮಹತ್ವದ ಬದಲಾವಣೆಯನ್ನ ಮಾಡಬಹುದು ಅನ್ನುವಂತಹ ನಿರೀಕ್ಷೆಗಳು ಕೆಲವರಿಗಿದ್ವು. ಆದರೆ ಬಂಗಾಳದಲ್ಲಿ ಆಗ್ತಾ ಇರುವಂತಹ ಯಾವುದೇ ಬದಲಾವಣೆಯನ್ನ ಕರ್ನಾಟಕದಲ್ಲಿ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ. DK ಸರ್ಕಾರ UCC ಅನ್ನ ಜಾರಿಗೆ ತರುತ್ತಾ, ಅಥವಾ ಈಗ ಹೇಳಿದ್ನಲ್ಲ 2 ಬಿಲ್ಗಳು, ಆ ಮಾದರಿಯ ಬಿಲ್ಗಳನ್ನು ಕರ್ನಾಟಕದಲ್ಲಿ ಜಾರಿಗೊಳಿಸ್ತಾರ? ಸಾಧ್ಯವೇ ಇಲ್ಲ. ಕರ್ನಾಟಕದಲ್ಲಿ ಯಾವ ರೀತಿಯ ಬದಲಾವಣೆಯ ಬಗ್ಗೆ ಚರ್ಚೆ ಆಗ್ತಾ ಇದೆ ಕೇಳಿದ್ರೆ, ಈ ಹಿಂದೆ BJP ಸರ್ಕಾರ ಜಾರಿಗೆ ತಂದಿತ್ತಲ್ಲ ಗೋಹತ್ಯೆ ನಿಷೇಧ ಕಾಯ್ದೆ, ಅದನ್ನ ಹಿಂಪಡೆಯೋದಕ್ಕೆ DK ಸರ್ಕಾರ ತೆರೆಮರೆಯಲ್ಲಿ ಕಸರತ್ತನ್ನ ಆರಂಭಿಸಿದೆಯಂತೆ. ಸದ್ಯ ವಿಧಾನ ಪರಿಷತ್ನಲ್ಲೂ ಕೂಡ ಕಾಂಗ್ರೆಸ್ಗೆ ಬಹುಮತ ಬಂದಾಯಿತು. ಹೀಗಾಗಿ ಆ ಬಿಲ್ ಅನ್ನ ವಾಪಸ್ ಪಡೆದಿದ್ದೆ ಆದ್ರೆ ಇವರಿಗೆ ಯಾವುದೇ ತೊಂದರೆ ಇಲ್ಲ. ದಾವಣಗೆರೆ ಬೈ ಎಲೆಕ್ಷನ್ ಬಳಿಕ ಮುಸ್ಲಿಂ ಸಮುದಾಯದಲ್ಲಿ ಕಾಂಗ್ರೆಸ್ನ ಕುರಿತಾಗಿ ಸ್ವಲ್ಪ ಅಸಮಾಧಾನ ಹೊಗೆ ಆಡ್ತಾ ಇದೆ. ಅದನ್ನ ಶಮನ ಮಾಡೋದಕ್ಕೋಸ್ಕರವಾಗಿ ಗೋಹತ್ಯೆ ನಿಷೇಧ ಕಾಯ್ದೆಯನ್ನ ಹಿಂಪಡೆಯುವಂತಹ ಸಾಧ್ಯತೆಗಳಿದಾವೆ ಅಂತ ಸರ್ಕಾರದ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಇನ್ನು ಬಂಗಾಳದ ಸರ್ಕಾರಕ್ಕೆ ಇನ್ನೊಂದು ವಿಚಾರದಲ್ಲೂ ಕೂಡ ಕರ್ನಾಟಕದ ಸರ್ಕಾರವನ್ನ ಕಂಪೇರ್ ಮಾಡಬಹುದು. ಬಂಗಾಳದಲ್ಲಿ ಗೂಂಡಾಗಳನ್ನೆಲ್ಲ ಜೈಲಿಗೆ ಕಳಿಸಬೇಕು, ಅವರು ಯಾವುದೇ ಕಾರಣಕ್ಕೂ ಹೊರಗೆ ಬರಬಾರದು, ಈ ರೀತಿಯ ಕ್ರಮಗಳ ಬಗ್ಗೆ ಚರ್ಚೆ ಆಗ್ತಾ ಇದ್ರೆ, ಕರ್ನಾಟಕದ ಮಾನ್ಯ ಗೃಹ ಮಂತ್ರಿಗಳು ದಿ ಗ್ರೇಟ್ ಪ್ರಿಯಾಂಕ ಖರ್ಗೆ ಅವರು ಪ್ರತಿನಿತ್ಯ RSS ಜಪ ಮಾಡ್ತಾ ಇದ್ದಾರೆ. RSS ನಿಂದ ರಾಜ್ಯಕ್ಕೆ ಏನ್ ತೊಂದರೆ ಆಗಿದೆಯೋ ಯಾರಿಗೂ ಗೊತ್ತಿಲ್ಲ. RSSನವರು ಎಲ್ಲೋ ಕಲ್ಲು ಹೊಡೆದಿದ್ದಾಗ್ಲಿ, ಲೂಟಿ ಮಾಡಿದ್ದಾಗ್ಲಿ, ಎಲ್ಲೋ ಟ್ರಾಫಿಕ್ ಜಾಮ್ ಮಾಡಿದ್ದಾಗ್ಲಿ, ಯಾರಿಗೂ ತೊಂದರೆ ಮಾಡಿದ್ದಾಗ್ಲಿ ಒಂದೇ ಒಂದು ಕೇಸ್ ಕೂಡ ಸಿಗೋದಿಲ್ಲ. ಅಥವಾ RSS ಕಾರ್ಯಕರ್ತರಿಗೆ ಕುಕ್ಕರ್ ಬಾಂಬ್ ತಯಾರು ಮಾಡೋದಕ್ಕೂ ಕೂಡ ಗೊತ್ತಿಲ್ಲ. ಅಂತಹ RSS ಬಗ್ಗೆ ಪ್ರತಿನಿತ್ಯ ಕರ್ನಾಟಕದ ಗೃಹ ಸಚಿವರು ಮಾತನಾಡ್ತಾರೆ. ಆದರೆ ರಾಜ್ಯದ ಕಾನೂನು ಸುವ್ಯವಸ್ಥೆ ವಿಚಾರದಲ್ಲಿ ಗೃಹ ಸಚಿವರಿಗೆ ಯಾವುದೇ ಆಸಕ್ತಿ ಇದ್ದಂತೆ ಕಂಡು ಬರ್ತಾ ಇಲ್ಲ. ಹೀಗಾಗಿ ಒಂದು ಬಂಗಾಳದ ಮಾಡೆಲ್ ಇದ್ರೆ, ಇನ್ನೊಂದು ಕಡೆಯಲ್ಲಿ ಕರ್ನಾಟಕದ DK ಮಾಡೆಲ್ ಸರ್ಕಾರ ಈ ದೇಶದಲ್ಲಿ ಜಾರಿಯಲ್ಲಿದೆ. ಈ 2 ಮಾದರಿಯಲ್ಲಿ ನಿಮ್ಮ ಫೇವರೇಟ್ ಯಾವುದು? ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.